ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಟ್ಯೂಸ್ಡೇ ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಶಾಪಿಂಗ್ ಸಹ ಮಾಡಿದ್ದೆ, ಅದನ್ನು ಸಹ ಶೇರ್ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೆ ಆಗೋ ಥರ ಒಟ್ಟಿಗೆ ಇವತ್ತು ಅಡುಗೆನ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಸಿಂಪಲಾಗಿ ಏನೋ ಮಾಡ್ಕೊಂಡಿದ್ವಿ, ಹಾಗಾಗಿ ಇವಾಗ ಮಧ್ಯಾಹ್ನ ಮತ್ತು ಸಾಯಂಕಾಲಕ್ಕೆ ಆಗೋ ಥರ ಮಾಡ್ಕೊಂಬಿಡೋದು. ಕೆಲವೊಂದು ಸಾರಿ ನಾನು ಮೊದಲೇ ಹೇಳಿದ್ದೀನಿ, ಬೆಳಗ್ಗೆ ಏನಾದರೂ ರೈಸ್ ಐಟಮ್ ಮಾಡಿದರೆ ಅದು ಮಧ್ಯಾಹ್ನಕ್ಕೂ ಆಗೋ ಥರನೇ ಮಾಡ್ಕೊಂಬಿಟ್ಟಿರ್ತೀನಿ. ಇಲ್ಲ ಸಿಂಪಲಾಗಿ ಏನಾದರೂ ಮಾಡ್ಕೊಂಡಿದ್ದೆ ಅಂತಂದರೆ ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೆ ಆಗೋ ಥರ ಮಧ್ಯಾಹ್ನ ಅಡುಗೆ ಮಾಡ್ಕೊಂಬಿಡ್ತೀನಿ. ಅಂದರೆ ಟೋಟಲ್ ದಿನದಲ್ಲಿ ಒಂದು 2 ಟೈಮ್ ಅಡುಗೆ ಮಾಡ್ತೀನಿ ಅಷ್ಟೇ. ಇನ್ನು ಮಧ್ಯಾಹ್ನ, ರಾತ್ರಿ ಮತ್ತು ಬೆಳಗ್ಗೆ ಈ ಥರ ಪ್ರತಿ ಸಾರಿನೂ ಕೂಡ ಅಡುಗೆನ ಮಾಡ್ಕೊಳ್ಳೋದಿಲ್ಲ. ಹಾಗೆ ಹೆಂಗೆ ಪ್ಲ್ಯಾನ್ ಮಾಡ್ಕೋತೀನಿ ಅಂತಂದರೆ, ತರಕಾರಿ ಪಲ್ಯ ಏನಾದರೂ ಮಾಡಿಕೊಂಡ್ರೆ ಕಾಳು ಸಾಂಬಾರು ಮಾಡ್ಕೊಳ್ಳೋದು, ಇಲ್ಲ ಕಾಳು ಪಲ್ಯ ಏನಾದರೂ ಮಾಡಿಕೊಂಡ್ರೆ ತರಕಾರಿ ಸಾಂಬಾರು ಮಾಡ್ಕೊಳ್ಳೋದು. ಇವತ್ತು ಸಿಂಪಲ್ಲಾಗಿ ಹೆಸರು ಕಾಳನ್ನು ಹಾಕಿ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಕ್ಯಾಬೇಜ್ ಎಲ್ಲ ಹಾಕಿ ಇವತ್ತು ಪಲ್ಯ ಮಾಡ್ಕೊಳ್ಳೋಣ ಅಂತ ಸಿಂಪಲಾಗಿ ಮಾಡ್ಕೊಡ್ತೀನಿ. ಅಂತಂದ್ರೂ ಬರೀ ಕ್ಯಾಬೇಜ್ ಪಲ್ಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಈ ಥರ ಕ್ಯಾರೆಟ್ ಮತ್ತು ಬೀನ್ಸ್ನೆಲ್ಲ ಸೇರಿಸ್ಕೊಂಡು, ಹಾಗೆ ಸ್ವಲ್ಪ ಹೆಸರು ಬೇಳೆನೂ ಕೂಡ ಹಾಕ್ಕೊಂಡು ಕ್ಯಾಬೇಜ್ ಪಲ್ಯನ ಮಾಡ್ಕೋತಾ ಇದ್ದೀನಿ. ಇದಂತೂ ಸೂಪರಾಗಿರುತ್ತೆ, ಬೇಕಿದ್ರೆ ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಅಷ್ಟು ಸಿಂಪಲ್ ಮಾಡ್ಕೊಳ್ಳೋದು, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇವಾಗ ಕ್ಯಾರೆಟ್ ಮತ್ತು ಬೀನ್ಸ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಎಲೆಕೋಸು ಸಹ ಕಟ್ ಮಾಡ್ಕೋಬೇಕು. ಇದು ಪೂರ್ತಿ ಎಲೆಕೋಸು ಸಹ ಹಾಕ್ಕೊಳ್ಳೋದಿಲ್ಲ, ಒಂದು ಅರ್ಧ ಆದರೆ ಸಾಕಾಗುತ್ತೆ ನಮಗೆ 2 ಟೈಮ್ಗೂ. ಇರೋ 3 ಜನಕ್ಕೆ ಪೂರ್ತಿ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇನ್ನೊಂದು ದಿನಕ್ಕೆ ಮಾಡ್ಕೋಬೋದಲ್ಲ, ಇಲ್ಲ ಅಂತಂದರೆ ಏನಾದ್ರೂ ಗೋಬಿ ಏನಾದರೂ ಮಾಡ್ಕೋಬೋದು ಅಂತ ಬರೀ ಅರ್ಧದಷ್ಟು ಮಾತ್ರ ಕಟ್ ಮಾಡಿಕೊಂಡು ಇವತ್ತು ಪಲ್ಯನ ಮಾಡ್ಕೋತೀನಿ. ಹಾಗೆ ಒಗ್ಗರಣೆಗೆ ಈರುಳ್ಳಿ ಬೇಕಾಗುತ್ತೆ ಪಲ್ಯಕ್ಕೆ. ಸಾಂಬಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ, ಸೊ ಹಾಗಾಗಿ ಈರುಳ್ಳಿ ಪಲ್ಯಕ್ಕೆ ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ, ಅದನ್ನೆಲ್ಲ ಏನೇನು ಕಟ್ ಮಾಡ್ಕೊಳ್ಳೋದಿರುತ್ತೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಅದಾದ ನಂತರ ಅಡುಗೆನ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಟೈಮ್ ಇತ್ತು, ಅಂದರೆ ಬೇಗನೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಗಾಗಿ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಅದಾದಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಂತ. ಕೆಲವೊಂದು ಸಾರಿ ಹೆಂಗಾಗ್ಬಿಡುತ್ತೆ ಅಂದರೆ, ದಿನ ಪೂರ್ತಿ ಕೆಲಸ ಇರುತ್ತೆ, ಅಡುಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಇರೋದಿಲ್ಲ. ಆ ಥರ ಇದ್ದಾಗ ಈ ಥರ ರೆಡಿ ಮಾಡ್ಕೊಳ್ತಾ ಇನ್ನೊಂದು ಸೈಡಲ್ಲಿ ಕುಕ್ಕಿಂಗ್ ಮಾಡ್ಕೊಳ್ತಾ ಇರೋದು, ಈ ಥರ ಮಾಡ್ಕೊಳ್ಳೋದು. ಹಾಗೆ ಕ್ಯಾಬೇಜ್ನ ಕಟ್ ಮಾಡ್ಕೊಳ್ಳುವಾಗ ತೀರಾ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದನ್ನು ಸ್ವಲ್ಪ ಈ ಥರ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಕೊಂಡು ಅದನ್ನು ಇನ್ನೊಂದು ಸಾರಿ ರಫ್ಲಿ ಚಾಪ್ ಮಾಡ್ಕೋಬೋದು. ಕ್ಯಾಬೇಜ್ ಬೇಗ ಕೂಡ ಬೆಂದೋಗಿಬಿಡುತ್ತೆ. ಸ್ವಲ್ಪ ದಪ್ಪ ಇದ್ರೂ ಸಹ ಏನೂ ಆಗೋದಿಲ್ಲ, ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ. ತೀರಾ ಸಣ್ಣದಾದರೆ ಕ್ಯಾಬೇಜ್ ಪಲ್ಯ ತಿಂತಾಯಿದ್ದೀವಿ ಅಂತಲೇ ಅನಿಸೋದಿಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಥರ ರಫಾಗಿ ಚಾಪ್ ಮಾಡ್ಕೊಳ್ಳೋದಷ್ಟೇ. ಇನ್ನು ತರಕಾರಿ ಪಲ್ಯಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಸಾಂಬಾರಿಗೆ ಯಾವ ಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ. ಸ್ವಲ್ಪ ಹಸಿರು ಕಾಳನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಬೇಳೆನ ಹಾಕಿ ಮಾಡ್ಕೋತೀನಿ. ನೀವು ಯಾವುದೇ ಥರ ಕಾಳು ಸಾಂಬಾರು ಮಾಡಿ, ಅಂದರೆ ಬೇಳೆ ಸಾಂಬಾರು ಬಿಟ್ಟು ಬೇರೆ ಯಾವುದಾದ್ರೂ ಕಾಳು ಸಾಂಬಾರು ಮಾಡಿದಾಗ, ಅಂದರೆ ಅಲಸಂದೆ ಕಾಳಾಗಿರ್ಬೋದು ಮತ್ತು ಕಡಲೆಕಾಳು ಆಗಿರ್ಬೋದು, ಈ ಥರ ಹಸಿರು ಕಾಳಾಗಿರ್ಬೋದು, ಈ ಥರ ಎಲ್ಲ ಸಾಂಬಾರು ಮಾಡಿದಾಗ ಅದ್ರ ಜೊತೆ ಸ್ವಲ್ಪ ಬೇಳೆ ಅಥವಾ ತೊಗರಿ ಬೇಳೆ, ಇಲ್ಲ ಅಂತಂದರೆ ಈ ಥರ ಮಸೂರ್ ದಾಲ್ ಆಗಿರ್ಬೋದು, ಇಲ್ಲ ಅಂತಂದರೆ ಈ ಅವರೇ ಬೇಳೆ, ಇದನ್ನೆಲ್ಲ ಹಾಕಿ ಮಾಡಿಕೊಂಡ್ರೆ ಅದ್ರದ್ದು ಬ್ಲೆಂಡ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ಥರ ಈ ಥರ ಕಾಳು ಸಾಂಬಾರು ಮಾಡಿದಾಗ, ಅಂದರೆ ಹುರುಳಿಕಾಳು ಮತ್ತು ಅವರೆಕಾಳು ಬಿಟ್ಟು ಇನ್ನು ಯಾವುದೇ ಥರ ಕಾಳು ಸಾಂಬಾರು ಮಾಡಿದಾಗ ಅದ್ರ ಜೊತೆ ಸ್ವಲ್ಪ 1-2 ಸ್ಪೂನಷ್ಟು ಇಲ್ಲ 3 ಸ್ಪೂನಷ್ಟು ಬೇಳೆನ ಹಾಕಿ ಮಾಡ್ಕೋತೀನಿ. ಅವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಸಾಲೆ ಎಲ್ಲ ರುಬ್ಬಿ ಹಾಕ್ಕೊಳ್ಳೋದೇ ಬೇಡ, ಅಷ್ಟು ಗಟ್ಟಿಯಾಗಿ ಸಾಂಬಾರು ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು. ಇನ್ ಕೇಸ್ ನೀವೇನಾದ್ರೂ ಸಾಂಬಾರು ಮಾಡಿ ತುಂಬ ತೆಳುವಾಗ್ತಾ ಇದೆ, ಸಾಂಬಾರು ಚೆನ್ನಾಗಿ ಬರ್ತಾ ಇಲ್ಲ, ಕಾಳು ಸಾಂಬಾರು ಮಸಾಲೆನೇ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರ ಒಮ್ಮೆ ಬೇಳೆನೆಲ್ಲ ಹಾಕಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಮಸಾಲೆ ಇಟ್ಟೆ ಸಹ ಮಾಡ್ಕೋಬೋದು. ಹಾಗೆ ಒಂದು ಸೈಡಲ್ಲಿ ಈ ಥರ ಸಾಂಬಾರಿಗೂ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್. ಅದಕ್ಕೆ ನೆಕ್ಸ್ಟ್ ಅದು ಕೂಗಿದ ಮೇಲೆ ಸಾಂಬಾರು ಪುಡಿ ಒಗ್ಗರಣೆ ಹಾಕ್ಕೊಂಬಿಡೋದಷ್ಟೇ. ಹಾಗೆ ಇನ್ನೊಂದು ಸೈಡಲ್ಲಿ ಪಲ್ಯಕ್ಕೂ ಸಹ ರೆಡಿ ಆಯಿತು. ಇನ್ನು ಇನ್ನೊಂದು ಸೈಡಲ್ಲಿ ಅನ್ನಕ್ಕೂ ಸಹ ಇಟ್ಕೋತಾ ಇದ್ದೀನಿ. ಅನ್ನ ಕೂಗಿದ ಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಅದಾದಮೇಲೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋದು. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡು ಅದು ಕುದಿಯೋವಾಗ ಹೆಸರುಬೇಳೆನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೇನೆ ಅಷ್ಟೇ. ಅದಾದಮೇಲೆ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕ್ಯಾರೆಟ್ ಮತ್ತು ಬೀನ್ಸ್ನ ಸೇರಿಸ್ಕೊಂಡು, ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕ್ಯಾಬೇಜ್ನು ಸಹ ಹಾಕಿ ಇದನ್ನು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಿಮಗೆ ತುಂಬ ಚೆನ್ನಾಗಿ ತರಕಾರಿ ಬೆಂದಿರಬೇಕು ಅಂದರೆ ಒಂದು 5 ನಿಮಿಷ ಬೇಯಿಸ್ಕೋಬೋದು. ಇದನ್ನು ಒಂಥರ ಆಫ್ ಬಾಯ್ಲ್ ಥರ, ಈ ಬ್ಲಾಂಚ್ ಥರ ಮಾಡಿಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಟೇಸ್ಟ್ ಸ್ವಲ್ಪ ಕ್ರಂಚಿಯಾಗಿರುತ್ತೆ, ತರಕಾರಿ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಒಂದು 2-3 ನಿಮಿಷ ಬೇಯಿಸ್ಕೊಂಡು ಈ ನೀರನ್ನೆಲ್ಲ ಶೋಧಿಸ್ಕೊಳ್ಳೋದು.
ಈ ಥರ ಏನಾದ್ರೂ ತರಕಾರಿ ಪಲ್ಯ ಅಥವಾ ಕಾಳು ಪಲ್ಯ ಮಾಡಿದಾಗ ಸ್ಟೀಮ್ ಆದರೂ ಮಾಡ್ಕೋಬೋದು, ನೆನೆಸಿಟ್ಕೊಂಡು ಕಾಳುಗಳನ್ನ, ಇಲ್ಲ ತರಕಾರಿನ ಸ್ಟೀಮ್ ಆದರೂ ಮಾಡ್ಕೋಬೋದು. ನಾನು ಈ ಥರ ಬೇಯಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಈ ನೀರೆಲ್ಲ ಇರುತ್ತಲ್ವ, ಅದನ್ನು ವೇಸ್ಟ್ ಮಾಡೋದಿಲ್ಲ, ಅದನ್ನು ಸಾಂಬಾರು ಒಳಗಡೆ ಸೇರಿಸ್ಕೊಂಡ್ಬಿಡ್ತೀನಿ. ಸೊ 2 ಟೈಮ್ಗೂ ಸಾಂಬಾರು ಬೇಕಲ್ವ, ಈ ನೀರೆಲ್ಲ ಹಾಕ್ಕೊಂಡಾಗ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಹಾಗೆ 2 ಟೈಮ್ಗೂ ಆಗುತ್ತೆ ಅಂತ. ಹಾಗೆ ಇವಾಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ್ಮೇಲೆ ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಣಗಿರೋಂಥ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಒಣಮೆಣಸಿನ್ಕಾಯಿ ಅಷ್ಟೊಂದು ಖಾರ ಕೊಡೋದಿಲ್ಲ, ಹಾಗಾಗಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈ ಹಸಿಮೆಣಸಿನ್ಕಾಯಿ ಜಾಸ್ತಿ ಖಾರ ಇಲ್ಲ, ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದ್ರೂ ಖಾರ ಜಾಸ್ತಿ ಇರುತ್ತೆ, ಹಸಿಮೆಣಸಿನ್ಕಾಯಿ ಬೇಡ ಅಂತಂದರೆ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಬೋದು. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಹಸಿಮೆಣಸಿನ್ಕಾಯಿ ಅಂತ, ಸೊ ಹಾಗಾಗಿ ತೆಗೆದಿಡ್ಬೋದು. ನಾನು ಬೀನ್ಸ್ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಸಹ ಒಂದೇ ಥರ ಕಟ್ ಮಾಡ್ಕೊಂಡಿದ್ದೀನಿ, ಖಾರ ಇಲ್ವಲ್ಲ, ತಿಂದರೂ ಏನೂ ತೊಂದರೆ ಆಗೋದಿಲ್ಲ ಅಂತ. ಹಾಗೆ ಮಧ್ಯದಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ, ಹಾಗೆ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸಹ ಅರ್ಧದಷ್ಟು ಬೆಂದಿದ್ರೆ ಮಾತ್ರ ಪಲ್ಯಗಳು ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ಈರುಳ್ಳಿನ ಸಹ ಆಫ್ ಬಾಯ್ಲ್ ಮಾಡಿಕೊಂಡು ಈ ಆಲ್ರೆಡಿ ಸ್ವಲ್ಪ ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ, ಅದ್ರ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಈ ಹಂತದಲ್ಲಿ ನೋಡಿಕೊಂಡು ರುಚಿ ಏನಾದರೂ ಬೇಕು ಅಂದರೆ ಉಪ್ಪು ಏನಾದರೂ ಬೇಕು ಅಂದರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಪಲ್ಯ ಸಹ ರೆಡಿ ಆಯಿತು. ಹಾಗೆ ಸ್ವಲ್ಪ ಬೇಳೆ ಮತ್ತು ಹಸಿರು ಕಾಳನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಸಹ ಹೋಗಿತ್ತು. ಅದಕ್ಕೇ ಬರೀ ನೀರನ್ನು ಹಾಕೋ ಬದಲು ಈ ತರಕಾರಿನ ಬೇಯಿಸ್ಕೊಂಡಿದ್ವಿ ಅಲ್ವಾ, ಆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ, ನಿಮಗೆ ಹುಣಸೆ ಹಣ್ಣಿನ ರಸ ಬೇಡ ಅಂದರೆ ಟೊಮ್ಯಾಟೊನ ಬೇಯೋದಕ್ಕೆ ಹಾಕ್ಕೊಂಬಿಡ್ಬೋದು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಅದಾದಮೇಲೆ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಒಗ್ಗರಣೆ, ಅಂದರೆ ಸ್ವಲ್ಪ ಎಣ್ಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಗಿರೋಂಥ ಮೆಣಸಿನ್ಕಾಯಿ, ಇಷ್ಟು ಮಾತ್ರ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋದು. ಈ ಸಾಂಬಾರು ಮಾತ್ರ ಮುದ್ದೆಗೆ ಹಾಗೆ ಚಪಾತಿಗೆ ತಿನ್ಬೋದು, ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿತ್ತು ಅಂದರೆ. ಅನ್ನೋ ಜೊತೆ ಅಂತೂ ಕೇಳೋಂಗೆ ಇಲ್ಲ, ಅಷ್ಟು ಸೂಪರಾಗಿರುತ್ತೆ. ಹಾಗೆ ಇದೇ ಸಾಂಬಾರ್ಗೆ ಬೇಕು ಅಂದರೆ ರಾತ್ರಿಗೆ ಮುದ್ದೆ ಮಾಡ್ಕೋಬೋದು, ಇಲ್ಲ ಚಪಾತಿ, ಅನ್ನ ಸಹ ಮಾಡ್ಕೊಬೋದು. ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಅಡುಗೆ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಅನಿಸುತ್ತೆ. ಹಾಗೆ ಯಾವಾಗಲೂ ಅಡುಗೆ ಮನೆಯಲ್ಲೇ ನಿಂತ್ಕೊಳ್ಳೋದು ಅಂತ ಅನಿಸ್ತಿದ್ರೆ ಈ ಥರ ಒಮ್ಮೆ ಪ್ಲ್ಯಾನ್ ಮಾಡ್ಕೊಂಡು ನೋಡಿ. ಹಾಗೆ ಲಂಚ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಈವ್ನಿಂಗ್ ಟೈಮ್ನಲ್ಲಿ ಒಂದು 5 ಗಂಟೆ ಹಂಗೆ ಕಾಫಿ ಟೀ ಬೇಕು ಅಂತ ಅನಿಸ್ತಿರುತ್ತೆ. ಹಾಗಾಗಿ ಇವತ್ತು ಸಂಜೆಗೆ ಕಾಫಿ ಮಾಡೋಣ ಅಂತ ಅಂದ್ಕೊಂಡು ಕಾಫಿನ ಮಾಡ್ತಾಯಿದ್ದೀನಿ. ನಾನು ನಾರ್ಮಲಾಗಿ, ಬೇರೆಯವ್ರು ಹೇಗೆ ಅಂತ ಗೊತ್ತಿಲ್ಲ, ನಾನು ನಾರ್ಮಲಾಗಿ ಬೆಳಗ್ಗೆ ಹೊತ್ತೇನಾದರೂ ಹಾಲು ತಂದಾಗ ಹಾಲನ್ನು ಕಾಯಲಿಕ್ಕೆ ಇಟ್ಕೊಂಡಾಗ ಈ ಪ್ಯಾಕೆಟ್ ಒಳಗಡೆನೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುಲ್ಕಿ ಇದ್ರೊಳಗಡೆ ಸೇರಿಸ್ಕೊತೀನಿ. ಇನ್ ಕೇಸ್ ಏನಾದ್ರೂ ನೆನ್ನೆ ಹಾಲಿತ್ತು ಅದನ್ನು ಕಾಯಿಸ್ತಾ ಇದ್ದೀನಿ ಅಂದಾಗ ಬರೀ ಮಾತ್ರ ಹಾಲನ್ನು ಹಾಕೋತೀನಿ. ಅದ್ರ ಸುತ್ತಲೂ ಕೂಡ ಕೆನೆ ಇರುತ್ತೆ ಅಲ್ವಾ, ಅದಕ್ಕೆ ನೀರನ್ನು ಹಾಕಿ ಈ ಹಾಲಿನ ಪಾತ್ರೆ ಒಳಗಡೆ ಹಾಕ್ಕೊಳ್ಳೋದು, ಆ ಥರ ಎಲ್ಲ ಮಾಡೋದಿಲ್ಲ. ಯಾಕೆ ಗೊತ್ತಾ, ಆ ಥರ ಮಾಡಿದಾಗ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ನೆನ್ನೆ ಹಾಲು ಏನಾದರೂ ಹೊಡಿತಾ ಇತ್ತು ಅಂತ ಅಂದರೆ ಅದನ್ನು ಕುಲ್ಕಿ ಹಾಕ್ಕೋತಾ ಇದ್ದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೊಳ್ಳಿ. ಆ ಕೆನೆ ಎಲ್ಲ ಇರುತ್ತಲ್ವ, ಅದು ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ. ಅದನ್ನು ನಾವು ಕಾಯಲಿಕ್ಕೆ ಇಟ್ಕೊಂಡಾಗ ಮೇಲ್ಗಡೆ ಸ್ವಲ್ಪ ಒಂದು ಡ್ರಾಪ್ ಎಣ್ಣೆ ಬಿದ್ದಿರೋ ಥರ ಅನಿಸ್ತಿರುತ್ತೆ, ಅದರಿಂದನೇ ಹಾಲು ಒಡೆಯೋದು. ಹಾಗಾಗಿ ನಾನು ಆ ಥರ ಮಾಡೋದನ್ನು ಸ್ಕಿಪ್ ಮಾಡ್ಕೋತೀನಿ. ಫ್ರೆಶ್ಶಾಗಿ ಏನಾದರೂ ಹಾಲಿತ್ತು ಅಂತಂದರೆ ಅದನ್ನು ನಾನು ಮೊದಲೇ ಹೇಳಿದೆ ಅಲ್ವಾ, ಹಾಲಿನ ಪ್ಯಾಕೆಟ್ ಒಳಗಡೆ ಸ್ವಲ್ಪ ನೀರನ್ನು ಹಾಕಿ ಕುಲ್ಕಿ ಸೇರಿಸ್ಕೋತೀನಿ ಅಂತ, ಆ ಥರ ಮಾಡ್ಕೋತೀನಿ. ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳೋದು. ಏನೋ ಮನೇಲಿ ಸ್ವಲ್ಪ ಬ್ರೆಡ್ ಸಹ ಇತ್ತು. ಈ ಕಾಫಿ ಟೀ ಟೈಮ್ನಲ್ಲಿ ಏನಾದ್ರೂ ತಿನ್ನಬೇಕು ಅಂತಲೇ ಅನಿಸ್ತಿರುತ್ತೆ. ಅದರಲ್ಲೂ ಈ ಥರ ಬ್ರೆಡ್ ಗಿಡ್ ಇತ್ತು ಅಂತಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸ್ವಲ್ಪ ಮಿಕ್ಸರ್, ಚಕ್ಲಿ, ನಿಪ್ಪಟ್ಟು ಈ ಥರ ಎಲ್ಲ ಇದ್ದರೆ ಇಷ್ಟ ಆಗುತ್ತೆ ಅಲ್ವಾ, ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತ ಅನಿಸುತ್ತೆ. ಬಟ್ ಇವತ್ತು ಸ್ವಲ್ಪ ಬ್ರೆಡ್ಡೇ ಇತ್ತು, ಸೊ ಅದನ್ನೇ ತಿಂದ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಸಹ ಮಾಡಿದ್ದೆ ಆನ್ಲೈನಿಂದ. ಕೆಲವೊಂದಷ್ಟು ಯೂಸ್ಫುಲ್ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡಿದ್ದೆ. ಸ್ವಲ್ಪ ಹೋಮ್ ಡೆಕೋರ್ ಪೀಸ್ಗಳನ್ನೂ ಸಹ ತರಿಸ್ಕೊಂಡಿದ್ದೆ. ತೋರಿಸ್ತೀನಿ ಯಾವ್ದ್ಯಾವ್ದು ಹೆಂಗಿದೆ ಅಂತ. ಫಸ್ಟ್ ಒನ್ ಬಂದು ಈ ಬ್ಯಾಸ್ಕೆಟ್ ಇದೆ ಅಲ್ವಾ, ಇದು ಸ್ವಲ್ಪ ಕ್ಯಾಟ್ ಥರ ಇರುವಂಥ ಬ್ಯಾಸ್ಕೆಟ್. ಡಾಗ್ ಅಂತನಾದರೂ ಅನ್ಬೋದು, ಕ್ಯಾಟ್ ಅಂತನಾದರೂ ಅನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸಿಕ್ಕಾಬಟ್ಟೆ ಕ್ಯೂಟಾಗಿತ್ತು ಇದು. ಇದಕ್ಕೆ ಈ ಥರ ಕ್ಯಾಪ್ ಸಹ ಕೊಟ್ಟಿದ್ದಾರೆ. ಇದನ್ನು ಮಲ್ಟಿಪರ್ಪಸ್ ಆಗಿ ಬಳಸ್ಕೋಬೋದು. ಏನಾದ್ರೂ ಸ್ಯಾಶೆಟ್ ಇಟ್ಕೊಳ್ಳೋ ಹಾಗಿದ್ರೆ, ಈ ಥರ ಕಾಫಿ ಪೌಡರ್ ಅದು ಇದು ಏನಾದ್ರೂ ಇಟ್ಕೋಬೇಕು ಅಂತಂದರೆ ಇದನ್ನು ಆರಾಮಾಗಿ ಬಳಸ್ಕೋಬೋದು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ಟೋರೇಜ್ ಪರ್ಪಸ್ ಆಗಿ ಸಹ ಬಳಸ್ಕೋಬೋದು. ಹಾಗೆ ನೆಕ್ಸ್ಟ್ ಒನ್ ಬಂದು ಅದೇ ಥರ ಇರುವಂಥದ್ದು ಇನ್ನೊಂದು ಪೀಸ್ನ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಅಂದರೆ ಕ್ಯಾಪ್ ಮತ್ತು ಈ ಬ್ಯಾಸ್ಕೆಟ್ ಥರ ಇದೆ ಅಲ್ವ, ಅದು ಬೇರೆ ಬೇರೆ ಥರ ಇತ್ತು. ಬಟ್ ಇದು ಎರಡೂ ಒಂದೇ ಕಲರ್ ಇದೆ, ಆದರೂ ಇದು ಕೂಡ ಕ್ಯೂಟಾಗೇ ಇತ್ತು. ಇದನ್ನು ನಾನು ಈ ಥರ ಫ್ಲವರ್ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ತರಿಸ್ಕೊಂಡಿದ್ದೀನಿ. ಅದು ಇಲ್ಲ ಅಂತಂದರೆ ನಾನು ಮೊದಲೇ ಹೇಳಿದಾಗೆ ಈ ಥರ ಏನಾದ್ರೂ ಸಣ್ಣ ಪುಟ್ಟ ಸ್ಯಾಶೆಟ್ಗಳಿತ್ತು ಅಂತಂದರೆ ಅದನ್ನೆಲ್ಲ ಹಾಕಿ ಸ್ಟೋರ್ ಮಾಡ್ಕೋಬೋದು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ಟೋರೇಜ್ ಪರ್ಪಸ್ ಆಗಿ ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಒನ್ ಬಂದು
ಈ ಥರ ಒಂದು ಫ್ಲವರ್ನ ತೊಗೊಂಡಿದ್ದೆ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ವೈಟ್ ಕಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ನೋಡಿದ್ಮೇಲೆ ಇದೇ ಯಾಕೋ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಈ ಕಲರ್ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ. ಇದಕ್ಕೂ ಸಹ ನೋಡಿ ಎಷ್ಟು ಫ್ಲವರ್, ಆಲ್ಮೋಸ್ಟ್ 7 ಫ್ಲವರ್ಸ್ ಕೊಟ್ಟಿದ್ದಾರೆ. ಹಾಗೆ ಈ ಥರ ಪ್ಲಾಸ್ಟಿಕಲ್ಲೇನೆ ಎಲೆ ಬರುತ್ತಲ್ವ ಆ ಥರ ಕೊಟ್ಟಿದ್ದಾರೆ. ಈ ಬ್ಯಾಂಬೋದು ಗಿಡಗಳು ಬರುತ್ತಲ್ವ ಆ ಥರ ಇದೆ ಇದು. ಹಾಗೆ ಅದನ್ನು ಎಲ್ಲನೂ ಟೈ ಮಾಡಿ ಈ ಥರ ಒಂದೇ ಕಡೆ ಇಟ್ಕೊಂಡಿದ್ದಾರೆ. ಇದನ್ನು ನಾವು ಆರಾಮಾಗಿ ಎಲ್ಲಿ ಬೇಕಂದರೆ ಅಲ್ಲಿ ಹಾಗೆ ಪ್ಲೇಸ್ ಮಾಡ್ಕೋಬೋದು. ಇಲ್ಲಾಂದರೆ ಯಾವುದಾದ್ರೂ ಪಾಟ್ ಥರ ಇಟ್ಟು, ಹೋಲ್ಡರ್ ಥರ ಇಟ್ಟು ಸಹ ಇದನ್ನು ಪ್ಲೇಸ್ ಮಾಡ್ಕೋಬೋದು. ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದಕ್ಕೇ ತೊಗೊಂಡಿದ್ದು. ಹಾಗೆ ನೆಕ್ಸ್ಟ್ ಒನ್ ಬಂದು 2 ವಾಸ್ಗಳನ್ನ ತೊಗೊಂಡಿದ್ದೀನಿ ಈ ಫ್ಲವರ್ಸ್ ಎಲ್ಲ ಇಡೋದಕ್ಕೆ ಅಂತ. ಇದನ್ನು ನೋಡಿದ ತಕ್ಷಣ ಸ್ವಲ್ಪ ಸೆರಾಮಿಕ್ ಥರ ಅನಿಸುತ್ತೆ, ಆದರೆ ಇದು ಸೆರಾಮಿಕ್ ಅಲ್ಲ, ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ ಅಲ್ವಾ, ಅದು ಸ್ವಲ್ಪ ಮಂದವಾಗೇ ಕೊಟ್ಟಿದ್ದಾರೆ. ಹಾಗೆ ನೋಡೋದಕ್ಕೂ ಕೂಡ ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸೆಟ್ ಆಫ್ 4 ಬಂದಿರುವಂಥದ್ದು. ನಾನು ಇಲ್ಲಿ 2 ಮಾತ್ರ ತೋರಿಸ್ತಾ ಇದ್ದೀನಿ. ಇದನ್ನು ಈ ಥರ ಫ್ಲವರ್ಸ್ ಎಲ್ಲ ಇಟ್ಟು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಒನ್ ಬಂದು ಈ ಥರ ಒಂದು ಟಿಶ್ಯೂ ಹೋಲ್ಡರ್. ಇದರಲ್ಲಿ ಇನ್ನೊಂದು ಕಲರ್ ಇದೆ, ಗ್ರೀನ್ ಕಲರ್ ಮತ್ತು ಈ ಕಲರ್. ನನಗ್ಯಾಕೋ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತು. ಹಾಗೆ ಕೆಳಗಡೆ 4 ಈ ಥರ ಕುಪ್ಪಿಗಳು ಸಹ ಕೊಟ್ಟಿದ್ದಾರೆ. ಅಂದರೆ ಕೆಳಗಡೆ ಬಿದ್ದು ಅಥವಾ ಇಟ್ಟರೆ ಸ್ಕ್ರ್ಯಾಚಸ್ ಆಗುತ್ತೆ ಆ ಥರ ಏನೂ ಇಲ್ಲ. ಇದನ್ನು ಈ ಥರ ಓಪನ್ ಮಾಡ್ಬೋದು. ಹಾಗೆ ಎಲ್ಲ ಒಳಗಡೆ ಟಿಶ್ಯೂನ ಪ್ಲೇಸ್ ಮಾಡಿ ಇದನ್ನು ಈ ಥರ ಕ್ಲೋಸ್ ಸಹ ಮಾಡ್ಕೋಬೋದು. 2 ಸೈಡು ಕೂಡ ಸೇಮ್ ಡಿಸೈನೇ ಕೊಟ್ಟಿದ್ದಾರೆ. ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಡೆಕೋರ್ ಥರನೂ ಬಳಸ್ಕೋಬೋದು. ಹಾಗೆ ಈ ಟಿಶ್ಯೂ ಎಲ್ಲ ಇಟ್ಕೊಳ್ಳೋದಕ್ಕೂ ಸಹ ಬಳಸ್ಕೋಬೋದು. ಹಾಗೆ ನೆಕ್ಸ್ಟ್ ಒನ್ ಬಂದು ಇದು ಈ ಫೋರ್ಕ್ ಆಗಿರ್ಬೋದು, ಮತ್ತು ಈ ಸ್ಪ್ಯಾಚುಲಾಗಳು, ಮತ್ತು ನಾರ್ಮಲ್ ಸ್ಪೂನ್ಸ್ ಆಗಿರ್ಬೋದು, ಸ್ಟೀಲ್ ಸ್ಟ್ರಾ ಏನಾದರೂ ಇದ್ದರೆ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಇದೊಂದು 3 ವೈಟ್ ಕಲರ್ ಇರುವಂಥದ್ದು ಹೋಲ್ಡರ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲೇ ಮೇಲ್ಗಡೆ ಬರೆದಿರ್ತಾರಲ್ವ ಈ ಚಾಕು ಮತ್ತು ಫೋರ್ಕ್ ಸ್ಪೂನ್ ಅಂತ, ಆ ಥರದ್ದು ಕೂಡ ಇತ್ತು. ಬಟ್ ಅದು ಸ್ವಲ್ಪ ತೆಳು ಅಂತ ಅನಿಸ್ತಿತ್ತು ನನಗೆ. ಹಾಗಾಗಿ ಈ ಡಿಸೈನ್ ಇರುವಂಥದ್ದನ್ನು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಪ್ರೈಸ್ ಸಹ ಕಡಿಮೆ ಇತ್ತು, ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು. ಬಟ್ ಇದೇ ಓಕೆ, ಸ್ವಲ್ಪ ಡೀಸೆಂಟಾಗಿ ಕಾಣಿಸುತ್ತೆ. ಒಂದೊಂದನ್ನೇ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಒನ್ ಬಂದಿದ್ದು ಇದೆರಡು ವುಡನ್ ಟ್ರೇಗಳನ್ನ ತರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜಸ್ ಇತ್ತು. ಒಂದು ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ನೋಡ್ತಿರ್ಬೋದು ಈ ಥರ ಸ್ವಲ್ಪ ಲೈನ್ ಥರ ಎಲ್ಲ ಬಂದಿತ್ತು. ನನಗೇನು ಅಷ್ಟೊಂದು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ರಿಟರ್ನ್ ಮಾಡೋದಿಲ್ಲ. ನಾನು ಇದನ್ನು ನೋಡಿದೆ ಕೊಳೆನ ಏನು ಅಂತ. ಕೊಳೆನೇ ಅಲ್ಲ ಅದು, ಆ ವುಡ್ ಬಂದಿರೋದೇ ಹಾಗೆ. ಕೆಲವೊಂದು ಅದೇ ಥರ ಬಂದಿರುತ್ತೆ. ನನಗೂ ಯಾಕೋ ಸ್ವಲ್ಪ ಚೆನ್ನಾಗಿದೆ ಅಂತಲೇ ಅನಿಸ್ತು. ಸ್ವಲ್ಪ ನ್ಯಾಚುರಲ್ ಆಗಿ ಕಾಣುತ್ತೆ, ಫುಲ್ ಎಲ್ಲೋ ಇಷ್ಟ ಕಾಣಲ್ಲ ಅಂತ ಅಂದ್ಕೊಂಡು ಇದನ್ನು ಇಟ್ಕೊಂಡಿದ್ದೀನಿ. ಇದನ್ನು ಚಾಪಿಂಗ್ ಬೋರ್ಡ್ ಇಟ್ಕೊಳ್ಳೋದಕ್ಕೆ, ಈ ಥರ ಆಯಿಲ್ ಎಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.